ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೋಟೆಲ್ಗಳಲ್ಲಿ ಅಥವಾ ಬೀಗ್ರೂಟದಲ್ಲಿ ಫಂಕ್ಷನ್ಗಳಲ್ಲಿ ಯಾವ ತರ ರುಚಿಯಾಗಿ ಮಟನ್ ಸಾಂಬಾರ್ನ ಮಾಡ್ತಾರೋ ಅದೇ ರೀತಿ ಮನೆಯಲ್ಲೇ ಯಾವ ತರ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ನೋಡ್ಕೊಂಡು ಬರೋಣ ಬನ್ನಿ. ಎಷ್ಟು ಸ್ಪೂನ್ ಎಣ್ಣೆ ಹಾಕೊಂತೀರಾ? 2 ಸ್ಪೂನ್ ಎಣ್ಣೆ ಹಾಕೊಂತಾ ಇದೀನಿ. ಇದಾದ್ಮೇಲೆ ನೆಕ್ಸ್ಟ್ ಮಟನ್ ಹಾಕೊಳ್ಳೋಣ. 1 kg ಮಟನ್ ಇದೆ. 1 kg ಮಟನ್ಗೆ 2 ಸ್ಪೂನ್ ಎಣ್ಣೆನಾ? ಮತ್ತೆ ಸಾಂಬಾರು ಇದನ್ನ ವಿಸಲ್ ಹಾಕ್ಸ್ಕೊಳ್ಳೋಣ. ಫಸ್ಟ್ ಮಟನ್ನ ಬೇಯಿಸ್ಕೊಳ್ಳೋಣ. ಇವಾಗ ಇದನ್ನ ಮಿಕ್ಸ್ ಮಾಡಿ ಇದಕ್ಕೆ 1 ಹಿಡಿ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಬೇಯಲಿ, ನೀರ್ ಬಿಡೋವರೆಗೂ, ಮಟನ್ ನೀರ್ ಬಿಡೋವರೆಗೂ. ಇವಾಗ ಮಟನ್ ನೀರ್ ಬಿಡ್ತಾ ಇದೆ. ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ರೆಡ್ ಚಿಲ್ಲಿ ಪೌಡರ್ ಎಷ್ಟು ಸ್ಪೂನ್ ಹಾಕೊಂತೀಯ? 1 ಸ್ಪೂನ್ ಹಾಕೊಂತಾ ಇದೀನಿ. 1 ಸ್ಪೂನ್ ಧನಿಯಾ ಪೌಡ್ರು, ಅರಿಶಿನ ಅವಾಗಲೇ ಹಾಕಿದೀನಿ. ರೆಡ್ ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಆದ್ಮೇಲೆ ಮಟನ್ನ ಮಿಕ್ಸ್ ಮಾಡಿ ಇದಕ್ಕೆ ನೀರ್ ಹಾಕಿ 1 5 ವಿಸಲ್ ಹಾಕ್ಸೋಣ. ಮಟನ್ ಬೇಯಿಸೊಳಗಡೆ ಖಾರ ರೆಡಿ ಮಾಡ್ಕೊಳ್ಳೋಣ. ಇವಾಗ ಈ ಮಟನ್ಗೆ 1/2 ಲೀಟ್ರು ನೀರ್ ಹಾಕಿ ಇದನ್ನ ವಿಸಲ್ ಹಾಕ್ಸ್ಕೊಂಡು ಬರೋಣ. ಇವಾಗ ಮಟನ್ ಸಾಂಬಾರಿಗೆ ಮಸಾಲ ಹಾಕ್ಬೇಕಲ್ಲ, ಖಾರ. ಅದಕ್ಕೆ 2 ಪಲಾವ್ ಎಲೆ, ಒಂದ್ ಅರ್ಧ ಸ್ಪೂನ್ ಅಷ್ಟು ಶಾಜೀರಾ ತಗೊಂಡಿದ್ದೀನಿ, ಸ್ಟಾರ್ ಹೂವ ಮತ್ತೆ ಜಾಪತ್ರೆ, ಮರಾಠಿ ಮೊಗ್ಗು, ಲವಂಗ, ಚಕ್ಕೆ, ಮೆಣಸು ಮತ್ತೆ ಕಸೂರಿ ಮೇಥಿ ಇಷ್ಟನ್ನ ಹಾಕೊಳ್ಳೋಣ. ಎರಡೂವರೆ ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿನೂ ಹಾಕೊಳ್ಳೋಣ ರುಬ್ಬಕ್ಕೆ. ಮತ್ತೆ ಶುಂಠಿ ಬೆಳ್ಳುಳ್ಳಿ, ಮತ್ತೆ ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಮತ್ತೆ ಚುಕ್ಕಿ ಸೊಪ್ಪು. ಇವಾಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಬರೋಣ. ಪೇಸ್ಟ್ ಮಾಡಾದ್ಮೇಲೆ ಮಟನ್ನು ಮಿಕ್ಸ್ ಮಾಡಿ. ಮಟನ್ ತುಂಬಾ ಚೆನ್ನಾಗಿ ಬೆಂದಿದೆ. ಎಳೆ ಮಟನ್ ಆಗಿರೋದ್ರಿಂದ ಜಾಸ್ತಿ ವಿಸಲ್ ಏನು ಹಾಕ್ಸ್ಲಿಲ್ಲ, ಹಂಗಾಗಿ ತುಂಬಾ ಚೆನ್ನಾಗಿ ಬೆಂದಿದೆ ಮಟನ್ನು. ಇವಾಗ ನೆಕ್ಸ್ಟ್ ಅದನ್ನ ತೆಗೆದು ಬೇರೆ ಪಾತ್ರೆಗೆ ಹಾಕಿ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಆಯಿಲ್ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಆಯಿಲು, 2 ಟೇಬಲ್ ಸ್ಪೂನ್ ಆಯಿಲು. ಇದಕ್ಕೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದಂತ ಖಾರನ ಹಾಕಿ ಸ್ಮೆಲ್ ಹೋಗೋವರೆಗೂ, ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನ ಫ್ರೈ ಮಾಡೋಣ. ಫ್ರೈ ಎಲ್ಲ ಆದ್ಮೇಲೆ ಇದಕ್ಕೆ ನಾವು ಮೊದಲೇ ವಿಸಲ್ ಹಾಕಿಸ್ಕೊಂಡಿದ್ವಲ್ಲ ಆ ಮಟನ್ ಅನ್ನ ಮಿಕ್ಸ್ ಮಾಡೋಣ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಈಗ ಮಟನ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಟನ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಲಿ. ಇದು ಕುದಿ ಬಂದ ನಂತರ ಇದಕ್ಕೆ ನಾವು ಮತ್ತೆ ಮಟನ್ ಸಾಂಬಾರ್ ಪೌಡರ್ನ ಆಡ್ ಮಾಡ್ಕೊಳ್ಳೋಣ. ಈಗ ಮೊದಲೇ ರೆಡಿ ಆಗಿತ್ತಲ್ಲ ಖಾರ, ಅದೇ ಪಾತ್ರೆಗೆ 2 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು. ಇದು ಹೋಮ್ ಮೇಡ್ ಆಗಿರೋದ್ರಿಂದ ಸ್ವಲ್ಪ ಖಾರ ಇರುತ್ತೆ ಅಂತ ಹೇಳಿ 2 ಸ್ಪೂನ್ ಹಾಕೊಂತಾ ಇದ್ದೀನಿ.
ಮತ್ತೆ 2 ಸ್ಪೂನ್ ಧನಿಯಾ ಪೌಡ್ರು. ಧನಿಯಾ ಪೌಡರ್ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರು ಆಡ್ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದ್ರೆ ಗಂಟಾಗುತ್ತೆ. ಗಂಟಾಗಿದ್ರೆ ಅದು ಮತ್ತೆ ಸಾಂಬಾರಲ್ಲಿ ಮಿಕ್ಸ್ ಆದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು, ಸ್ವಲ್ಪ ಜಾಸ್ತಿನೇ ನೀರು ಹಾಕೊಂಡು ಇದನ್ನ ಮಟನ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕುದಿ ಬರ್ಲಿ ಚೆನ್ನಾಗಿ. ಕುದಿ ಬಂದ್ಮೇಲೆ ಇವಾಗ ಸಾಂಬಾರ್ ಸ್ವಲ್ಪ ಕುದಿ ಬರ್ತಾ ಇದೆ. ಇವಾಗ ಇದು ಕುದಿತಾ ಇದ್ದಂಗೆನೆ ಸ್ವಲ್ಪ ಮಸಾಲಾ ಮಿಶ್ರಣವನ್ನ ಮತ್ತೆ ರೆಡಿ ಮಾಡ್ಕೋಬೇಕು. ಬನ್ನಿ ಏನೇನ್ ಮಸಾಲ ಅಂತ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಕಾಯಿ, ಮತ್ತೆ ಕಡ್ಲೆ, 1 ಹಿಡಿ ಕಡ್ಲೆ, ಮತ್ತೆ ಇಲ್ಲಿ 1 ಹಿಡಿ ಅಕ್ಕಿನ ಹುರಿದಿಟ್ಕೊಂಡಿದೀನಿ. ಅಂದ್ರೆ ಇದು ನಮ್ಮಮ್ಮ ಅತ್ತೆ ಹೇಳ್ಕೊಟ್ಟಿದಂತ ಟಿಪ್ಸ್ ಇದು. ಮಟನ್ ಸಾಂಬಾರಿಗೆ ಸ್ವಲ್ಪ ಅಕ್ಕಿನ ಹುರಿದಾಕೊಳ್ಳೋದ್ರಿಂದ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಆ ಟಿಪ್ಸ್ ನ ಫಾಲೋ ಮಾಡಿದೀನಿ. 1 ಟೊಮೊಟೊ ಹಾಕೊಂಡಿದೀನಿ. ನೀವು ಈ ಟಿಪ್ಸ್ ನ ಫಾಲೋ ಮಾಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಬನ್ನಿ ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ದಾಯ್ತು. ಈಗ ಕುದಿತಾ ಇರೋ ಸಾಂಬಾರ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿದ ನಂತರ ಇದು ಹಾಗೆ ಸ್ವಲ್ಪ ಹೊತ್ತು ಕುದಿಲಿ. ಅದು ಸಾಂಬಾರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಲಿ. 1 ಕುದಿ ಬಂದ್ಮೇಲೆ ಈ ಕುದ್ದು ಇದು ಬಂದಿದೆ. ಇದು ಕುದಿದ್ಮೇಲೆ ಸ್ವಲ್ಪ ತೆಗ್ದಿಟ್ಕೊಂಡಿರ್ತೀವಲ್ಲ ಫ್ಯಾಟು, ಅದನ್ನ ಆಡ್ ಮಾಡೋಣ. ಯಾಕೆಂದ್ರೆ ಇದನ್ನ ಮೊದಲೇ ಆಡ್ ಮಾಡಿದ್ರೆ ಇದು ಫುಲ್ ಜಿಡ್ಡಾಗ್ಬಿಡುತ್ತೆ, ಸಾಂಬಾರೆಲ್ಲ ಟೇಸ್ಟ್ ಇರಲ್ಲ, ಕರ್ಗೋಗ್ಬಿಡುತ್ತೆ. ಹಂಗಾಗಿ ಇದನ್ನ ಎತ್ತಿಟ್ಕೊಂಡು ಕೊನೆಯಲ್ಲಿ ಹಾಕೋಬೇಕು. ಇದು ಹಾಕೊಂಡ್ಮೇಲೆ ಬಿಸಿಗೆ ಅರ್ಧ ಕರ್ಗಿರತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು. ಬೇಕಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇಷ್ಟ ಆದ್ರೆ ಮಟನ್ ಸಾಂಬಾರ್ ರೆಡಿ ಆಗಿದೆ. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅಮ್ಮ ಸೂಪರ್ ಆಗಿದೆ, ಜೀವನದಲ್ಲಿ ತಿಂದಿಲ್ಲ. ಏನೇನ್ ಮಾಡಿದ್ದಾರೆ ಅಮ್ಮ? ಚಿಕನ್, ನಿಂಬು, ಈರುಳ್ಳಿ, ಮುದ್ದೆ, ಮಟನ್ ಸಾರ್.